9ನೇ ತರಗತಿ ವಿಜ್ಞಾನ ಪಾಠ ಚಲನೆ ಮೋಷನ್ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳು ಮತ್ತು ಉತ್ತರಗಳು. ರೋಮನ್ ನಂಬರ್ 1 ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನಪಲ್ಲಟ ಎ 12 ಗಂಟೆ, ಬಿ 1 ಗಂಟೆ, ಸಿ 0, ಡಿ 3 ಗಂಟೆ. ಉತ್ತರ ಸಿ 0. 2. ಒಂದು ವಾಹನ ಚಲಿಸಿದ ದೂರವನ್ನು ತೋರಿಸುವ ಉಪಕರಣ ಎ ಬ್ಯಾರೋಮೀಟರ್, ಬಿ ಹೈಡ್ರೋಮೀಟರ್, ಸಿ ಲ್ಯಾಕ್ಟೋಮೀಟರ್, ಡಿ ಓಡೋಮೀಟರ್. ಉತ್ತರ ಡಿ ಓಡೋಮೀಟರ್. 3. ಈ ಕೆಳಗಿನವುಗಳಲ್ಲಿ ಇದು ಚಲನೆಯ ಸಮೀಕರಣವಲ್ಲ. ಆಪ್ಷನ್ ಎ v = u + at, ಬಿ v² = u² + 2as, ಸಿ s = ut + ½ a × t², ಡಿ a = s + ut. ಉತ್ತರ ಡಿ a = s + ut. 11. ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ. 4. ಸ್ಥಾನಪಲ್ಲಟ ಎಂದರೇನು? ಉತ್ತರ ಆರಂಭಿಕ ಮತ್ತು ಅಂತ್ಯ ಬಿಂದುಗಳ ನಡುವಿನ ಕನಿಷ್ಠ ಅಂತರವನ್ನು ಸ್ಥಾನಪಲ್ಲಟ ಎನ್ನುವರು. 5. ಚಲನೆ ಎಂದರೇನು? ಉತ್ತರ ಕಾಲದೊಂದಿಗೆ ಸ್ಥಾನದ ಬದಲಾವಣೆಯನ್ನು ಚಲನೆ ಎನ್ನುವರು. 6. ವೇಗೋತ್ಕರ್ಷ ಎಂದರೇನು? ಉತ್ತರ ವೇಗದ ಬದಲಾವಣೆಯ ದರವನ್ನು ವೇಗೋತ್ಕರ್ಷ ಎನ್ನುವರು. ಈ ಕೆಳಗಿನ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ. 7. ಜವ ಮತ್ತು ವೇಗಗಳಿರುವ ವ್ಯತ್ಯಾಸವನ್ನು ಬರೆಯಿರಿ. ಜವ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರವನ್ನು ಜವ ಎನ್ನುವರು. ವೇಗ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟವನ್ನು ವೇಗ ಎನ್ನುವರು. ಜವಕ್ಕೆ ದಿಕ್ಕು ಇಲ್ಲ, ವೇಗಕ್ಕೆ ದಿಕ್ಕು ಇದೆ. ಜವ ಅದಿಶ ಪರಿಮಾಣವಾಗಿದೆ, ವೇಗ ಸದಿಶ ಪರಿಮಾಣವಾಗಿದೆ. 8. ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಒಂದೊಂದು ಉದಾಹರಣೆ ಕೊಡಿ. ಉತ್ತರ ಏಕರೂಪ ಚಲನೆ ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳುತ್ತಿರುವ ಕಾಯಗಳು. ಏಕರೂಪವಲ್ಲದ ಚಲನೆ ಸಮಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವ ಕಾರು. ಈ ಕೆಳಗಿನ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ. 9. 10 ಮೀಟರ್ ತ್ರಿಜ್ಯವಿರುವ ಒಂದು ಅರ್ಧವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸಿದಾಗ ಅದರ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ತಿಳಿಸಿ. ಉತ್ತರ r = 10 ಮೀಟರ್, ಸ್ಥಾನಪಲ್ಲಟ = ವ್ಯಾಸ = 20 ಮೀಟರ್. ಚಲಿಸಿದ ದೂರ πr = 3.14 × 10. ನಿಶ್ಚಲ ಸ್ಥಿತಿಯಿಂದ ಒಂದು ಕಾರು 4 ನಿಮಿಷಗಳಲ್ಲಿ 0.1 ಮೀಟರ್/ಸೆಕೆಂಡ್² ವೇಗೋತ್ಕರ್ಷದಲ್ಲಿ ಚಲಿಸಿದರೆ ಆ ಜವ ಮತ್ತು ಚಲಿಸಿದ ದೂರ ಕಂಡುಹಿಡಿಯಿರಿ. u = 0, a = 0.1 ಮೀಟರ್/ಸೆಕೆಂಡ್², t = 4 × 60 = 240 ಸೆಕೆಂಡ್, v = ಎಷ್ಟು? ನಮಗೆ ಗೊತ್ತು v = u + at. ಈ ಸಮೀಕರಣದಲ್ಲಿ ಎಲ್ಲ ಅಂಕಿಅಂಶಗಳನ್ನು ಹಾಕಿದಾಗ ನಮಗೆ ಬರುವ ಉತ್ತರ ಚಲಿಸಿದ ದೂರ 2880 ಮೀಟರ್ ಬರುತ್ತದೆ. ಈ ಕೆಳಗಿನ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ. 11. ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಗಳಿಗಿರುವ ವ್ಯತ್ಯಾಸ ತಿಳಿಸಿ. 54 ಕಿಲೋಮೀಟರ್ ಘಂಟೆ ವೇಗವನ್ನು ಮೀಟರ್/ಸೆಕೆಂಡ್ಗಳಿಗೆ ಪರಿವರ್ತಿಸಿ. ಚಲಿಸಿದ ದೂರ ಚಲಿಸಿದ ದೂರ ಪರಿಮಾಣ ಮಾತ್ರ ಹೊಂದಿದೆ. ಸ್ಥಾನಪಲ್ಲಟ ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿದೆ. ಕಾಯ ಚಲಿಸಿದ ಒಟ್ಟು ದೂರವೇ ಚಲಿಸಿದ ದೂರವಾಗಿದೆ. ಆರಂಭಿಕ ಮತ್ತು ಅಂತ್ಯಸ್ಥಾನಗಳ ನಡುವಿನ ಅಂತರವೇ ಸ್ಥಾನಪಲ್ಲಟವಾಗಿದೆ. ಚಲಿಸಿದ ದೂರ ಅದಿಶ ಪರಿಮಾಣವಾಗಿದೆ.
ಸ್ಥಾನಪಲ್ಲಟ ಸದಿಶ ಪರಿಮಾಣವಾಗಿದೆ. 54 ಕಿಲೋಮೀಟರ್ ಪರ್ ಘಂಟೆ = 54 × 1000/3600. 54 × 5/18 = 15 ಮೀಟರ್ ಪರ್ ಸೆಕೆಂಡ್.